100% ಕೊಡ್ತಾರೆ. ಅವ್ರು ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಅವ್ರ ನೈತಿಕತೆ ಇಲ್ಲ ಅಂತ ಅವ್ರು ಹೇಳ್ತಾ ಇರೋಂಥದ್ದು. ನಾನ್ ಬಹಳ ಸ್ವಚ್ಛ ರಾಜಕಾರಣಿ ಅಂತ. ಆ ಸ್ವಚ್ಛ ರಾಜಕಾರಣಕ್ಕೆ ದೊಡ್ಡ ಕಳಂಕ ಬಂದಿದೆ. ದಯಮಾಡಿ ಅವ್ರ ರಾಜಕಾರಣ ಕೊಟ್ಟು ಅವ್ರೇನ್ ಹೇಳ್ತಿದಾರೆ ನಮ್ ಬಗ್ಗೆನೂ ಕೇಳ್ತಾ ಇದಾರಲ್ಲ ಅದ್ರ ಬಗ್ಗೆನೇ ತನಿಖೆ ಮಾಡಿ. ಅವ್ರ ಕೈಯಲ್ಲಿ ಅಧಿಕಾರ ಇದೆ ತನಿಖೆ ಮಾಡಕ್ಕೆ. ಏನು ಕಳೆದ 75 ವರ್ಷದಿಂದ ನಾವು ದಲಿತರ ಪರ, ಹಿಂದೂಗಳ ಪರ ಎಲ್ಲರೂ ಹೇಳ್ಕೊಂಡು ಬಂದ್ರು. ಕೇವಲ ಬಾಯಿ ಮಾತಿನಲ್ಲಿ ಬಿಜೆಪಿಯನ್ನ ಗೂಬೆ ಕೂರಿಸಿ ಇವರು ದಲಿತರ ವಿರೋಧಿ ಅಂತ, ಹಿಂದುಳಿದ ವಿರೋಧಿ ಅಂತ. ಆದ್ರೆ ನಾವು ಮಾಡಿದ್ದೇನು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ದಲಿತರಿಗೆ ಮೀಸಲಾತಿಯನ್ನು ಕೊಟ್ಟು ಹೆಚ್ಚುವರಿಯಾಗಿ ಎಸ್ಟಿಗಳಿಗೆ, ವಾಲ್ಮೀಕಿಗಳಿಗೆ, ಎಸ್ಟಿಗಳಿಗೆ 3% ಇದ್ದರೂ 7% ಹೆಚ್ಚಿಸಿದ್ರು ಭಾರತೀಯ ಜನತಾ ಪಾರ್ಟಿಗೆ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ. 15% ಇರ್ತಕ್ಕಂಥ ಎಸ್ಸಿ ಮೀಸಲಾತಿನ 17% ಹೆಚ್ಚಿದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಈ ಸರ್ಕಾರ ಏನ್ ಮಾಡ್ತಾ ಇದೆ, ದಲಿತರ ಹೆಸರು ಹೇಳ್ಕೊಂಡು ಅಧಿಕಾರ ಬರುತ್ತೆ, ಅವ್ರ ದುಡ್ಡನ್ನ ಕೊಳ್ಳೆ ಹೊಡಿತಾ ಇದೆ. ರಾಜೀನಾಮೆ ಮಾಡ್ಲಿ ಫಸ್ಟ್. ಅವರು ಏನ್ ನಾವು ಸಾಚ ಯಾವ್ದು ಕಪ್ಚುಕ್ಕೆ ಇಲ್ಲ, ಮತ್ತೊಂದಿಲ್ಲ, ನಾನು ಭ್ರಷ್ಟಾಚಾರಿ ಅಲ್ಲ ಅಂತ ಹೇಳ್ತಿದ್ರಲ್ಲ, ಇವತ್ತು ಈಗಾಗಲೇ 2 ಭ್ರಷ್ಟಾಚಾರ ಆಗಿದೆ. ದಯಮಾಡಿ ಸಿದ್ದರಾಮಯ್ಯನವರೇ, ನಿಮ್ ಕೈಲಿ ಶಕ್ತಿ ಇಲ್ಲ ಅಂದ್ರೆ, ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು. ಸುಮ್ನೆ ಅವರು ನಾಟಕ ಅಷ್ಟೇ, ಅಹಿಂದ ಹೆಸರು ಹೇಳ್ಕೊಂಡು ಇವರು ಅಧಿಕಾರ ಅನುಭವಿಸ್ತಾವ್ರು ಅಷ್ಟೇ. ಯಾವುದೇ ಇವರು ಅಹಿಂದ ಆದವ್ರಿಗೆ ಯಾವುದೇ ರೀತಿಯ ಇವರಿಂದ ಅನುಕೂಲ ಆಗಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇವತ್ತು ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಚರಂಡಿ ಕೆಲಸನೂ ಸಹ ಇವರಿಂದ ಆಗ್ತಾ ಇಲ್ಲ. ಖಂಡಿತ ಸಿಗ್ತದೆ. ಇವತ್ತು ಮತ್ತೆ ಅಬ್ರಹಾಂ ಅವರು ಹೋಗ್ಬಿಟ್ಟು ಸಿದ್ದರಾಮಯ್ಯ ಮೇಲೆ ಮತ್ತೆ ರಾಜ್ಯಪಾಲರ ಹತ್ರ ಬೇಕಾಗಿರ್ತಕ್ಕಂತ ಏನು ಒಂದು ಡಾಕ್ಯುಮೆಂಟೇಶನ್ ಎಲ್ಲವನ್ನೂ ಸಹ ಕೊಟ್ಟಿದ್ದಾರೆ. ಈ ಒಂದು ಪ್ರತಿಭಟನೆಯನ್ನು ಮುಗಿಸಿ ವಾಪಸ್ ಬರೋಷ್ಟ್ರೊಳಗಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರ್ತಾರೆ.